ಏ ಪಿಚ್ಚಿ ಮಲ್ಲೇಶಂ ಕಣೋ. ಅಯ್ಯಪ್ಪ, ಏನು ನಡೀತಿದೆಯೋ ಏನೂ ಗೊತ್ತಾಗ್ತಿಲ್ಲ. ಅಪ್ಪ, ಹಲೋ ಬೆಚ್ಚಿ, ಎಲ್ಲಿದ್ಯೋ? ಬಾಂಬೆ ಮಿಠಾಯಿ ತಿನ್ನಕ್ಕೆ ಆಚೆ ಬಂದಿದ್ದೇನೆ. ಬಾಯ್. ಎಷ್ಟೊತ್ತಿಗೆ ಬರ್ತೀಯಾ? ಬರ್ತೀನಿ. ಸರಿ. ಬಾಯ್ ಬಾಯ್. ಹೇಳು ಪಿಚ್ಚಿ. ಪ್ರೊಡಕ್ಷನ್ ಮ್ಯಾನೇಜರ್ ಮಲ್ಲೇಶಂ ಇವಾಗ ನಮ್ಮ ಮುಂದೆನೇ ಇದ್ದಾನೆ. ಬಾಯ್. ಹೌದಾ? 1 ನಿಮಿಷ ಲೈನಲ್ಲಿರು. ಸರಿ ಬಾಯ್. ಅಯ್ಯೋ ದೇವ್ರೇ, ಇವರ ಬಾಯ್. ನಿನ್ ವ್ಯಾಪಾರ ದಬ್ಬಕೊಂಡಿದೆ ಅಂತ ಕೇಳ್ಪಟ್ಟೆ. ಹೌದು ಬಾಯ್. ಮತ್ತೆ ನನ್ನ ಬಾಕಿನ ಹೆಂಗ್ ತೀರಿಸ್ತೀಯ ಮ್ಯಾನೇಜರು? ತೀರಿಸ್ಬಿಡ್ತೀನಿ ಬಿಡಿ ಬಾಯ್. ನಾನು ಕೇಳ್ದೇನೆ ನೀವು ದುಡ್ಡು ಕೊಟ್ಟಿದ್ದು ತುಂಬಾ ಸಂತೋಷ ಬಾಯ್. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಅಷ್ಟೊಂದು ದೊಡ್ಡ ಮಾತಾಡ್ಬೇಡ. ನಾಳೆ ಬೆಳಿಗ್ಗೆನೆ ಒಂದು 10 ಲಕ್ಷ ತಗೊಂಡ್ ಬಾ. 10? ನಾಳೆ ಅಂದ್ರೆ ಸ್ವಲ್ಪ ಕಷ್ಟ ಬೈ. ಪೂರ್ತಿ ದುಡ್ಡನ್ನ 25ನೇ ತಾರೀಕು ಕೊಟ್ಬಿಡ್ತೀನಿ. ಪರಿಸ್ಥಿತಿ ಸರಿಯಾಗಿಲ್ದೇ ಇದ್ದಾಗ ವಿಚಾರಗಳನ್ನೆಲ್ಲ ಸರಿಯಾಗಿ ಗಮನ ಕೊಟ್ಟು ನೋಡ್ಕೋಬೇಕು ಮ್ಯಾನೇಜರು. ಸರಿ ಬೈ. ಎಲ್ಲಿದ್ದಾನಂತ ಕೇಳಿ ಬಾಯ್. ಹಲೋ. ಅಷ್ಟಕ್ಕೂ ಎಲ್ಲಿದ್ಯಾ? ನಾನು ನಮ್ಮ ಮನೇಲಿದ್ದೀನಿ ಬಾಯ್. ಸುಳ್ಳು ಹೇಳ್ತಿದ್ದಾನೆ ಬಾಯ್. ಯಹಲ. ಹಲೋ. ಓಯ್ ಮ್ಯಾನೇಜರು, ನಾವಿಲ್ಲಿದೀವೋ ಇಲ್ವೋ ಅನ್ನೋ ವಿಷಯ ಗೊತ್ತಿದೆ ತಾನೆ? ನೀನಿಲ್ಲಿದೀಯಾ? ಇವತ್ತಿಗೆ ಇಷ್ಟೆಲ್ಲ ಸುಳ್ಳು ಹೇಳ್ತಿದ್ಯಾ. ನಾಳೆ ದುಡ್ಡು ಕೇಳೋದಿಕ್ ಫೋನ್ ಮಾಡ್ರೆ ಸುಳ್ಳು ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ಹಾಗೆ ಸುಳ್ಳು ಹೇಳೋರ್ ಕಂಡ್ರೆ ಆಗೋದೇ ಇಲ್ಲ. ಸರ್, ಹಾಯ್ ಸರ್. ನಾನು ಬಾಲ, ರುಕ್ಮಿಣಿ ಡ್ರಾಮಾ ಕಂಪನಿ. ಮತ್ತೆ ಸರ್, ನಮ್ ಶೂಟಿಂಗ್ ಯಾವಾಗ? ನಿನ್ ಪಿಂಡ. ಶೂಟಿಂಗು ಇಲ್ಲ, ಏನಿಲ್ಲ. ಯಾಕೆ ಸರ್, ಯಾಕಿಷ್ಟು ಕೋಪ? ನಮ್ ಶೂಟಿಂಗ್ ಯಾವಾಗ ಅಂತ ಹೇಳಿ ಸರ್. ನಮ್ಮವ್ರು ಕಾಯ್ತಾ ಇದಾರೆ ಸರ್. ಇಲ್ಲ ನೋಡು, ಇನ್ನೊಂದು ಮಾತು ಮಾತಾಡಿದ್ರೆ ಹೊಡೆದಾಕ್ಬಿಡ್ತೀನಿ. ಹೋಗ್. ಅಯ್ಯೋ, ಹಾಗಲ್ಲ ಸರ್. ಸಮಸ್ಯೆನೇ ನನ್ಗೆ ಸಾಕಾಗಿದೆ. ಇವತ್ತು ಬೇರೆ. ನನ್ನನ್ನು ಹೊಡಿತಾನೇನೋ. ಹೊಸ ಆಫೀಸರ್ ಬರ್ತಾವ್ರೆ ಬಿಡೋ. ನಮ್ ಫೇವರ್ ಆಗಿರ್ತಾರೆ ಅಂತ ಇನ್ಫಾರ್ಮೇಶನ್. ಬ್ರೋ, ನೀವು ಪ್ರಾಂಕ್ಸ್ಟರ್ ತಾನೆ? ಹೌದು ಬ್ರೋ. ಏನ್ ಮಾಡಿ ಇಲ್ಲಿಗೆ ಬಂದೆ ನೀನು? ಅದು ಲೇಡಿ ಕಾನ್ಸ್ಟೇಬಲ್ಗೆ ಪ್ರಪೋಸ್ ಮಾಡಿದೆ. ಮತ್ತೆ ಪ್ರಾಂಕ್ ಅಂತ ಹೇಳಕ್ಕಾಗ್ಲಿಲ್ವಾ? ನೋ ಅಂತ ಅದೇ ಹೇಳಿದ್ರು. ಮತ್ ಇನ್ನೇನು ಬ್ರೋ? ಕ್ಯಾಮ್ರಾ ತೋರಿಸಿದ ತಕ್ಷಣ ನನಗೆ ಸ್ಟಾರ್ ತೋರಿಸಿದ್ರು. ಮಿಸ್ಟೇಕ್. ನಿಜವಾಗ್ಲೂ ಮಿಸ್ಟೇಕ್. ಡೋಂಟ್ ವರಿ ಬ್ರೋ, ಇನ್ನೊಂದು ಲೇಡಿ ಕಾನ್ಸ್ಟೇಬಲ್ ನೋಡ್ಕೋತಾಳೆ. ಸರ್, ನನ್ನನ್ನು ಯಾವಾಗ ಕಳ್ಸ್ಕೊಡ್ತೀರಾ ನೀವು? ನಾನು ಅರ್ಜೆಂಟ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಸರ್. ಇವತ್ತು ಹೊಸ ಸಿ ಸ್ಟೇಷನ್ಗೆ ಬರ್ತಾವ್ರೆ, ಅವಾಗ ಹೋಗೇವಂತೆ ಬಿಡೋ. ರೈಲ್ವೆ ಸ್ಟೇಷನ್ಗೆ ಹೊಸ ಸಿ ಏನಕ್ಕೆ ಬರ್ತಾರೆ? ಯಾರು ಸರ್ ಇವರಿಬ್ರು? ಬೆಳಗ್ಗೆ ರ್ಯಾಶ್ ಡ್ರೈವ್ ಮಾಡ್ತಾ ಇದ್ದಾನಂತ ಹಿಡಿದ್ರೆ ಗಾಂಚಲಿ ಜಾಸ್ತಿ ಮಾಡ್ತಾ ಇದ್ದ. ಅಂದ್ರೆ ಅವಾಗ ಯೂನಿಫಾರ್ಮ್ ಅಲ್ಲಿ ಇರ್ಲಿಲ್ವಲ್ಲ, ಯಾವನೋ ಅಂತ ಅನ್ಕೊಂಡೆ ನಾನು. ಏಯ್, ಜಾಸ್ತಿ ಮಾತಾಡಿದ್ರೆ ಕೇಸ್ ಹಾಕ್ಬಿಡ್ತೀನಿ. ಸರ್, ನೀವ್ ಹಾಕೋ ಕೇಸಿಗಿಂತ ಕೂಲಾಗಿರೋ ಬಿಯರ್ ಕೇಸ್ ಕೊಟ್ರೆ ಬೆಟರ್ ಅಲ್ವಾ ಸರ್? ಹೊಸ ಸಿ ಬಂದ್ಮೇಲೆ ನಿನ್ಗೊಂದು ಕೈ ನೋಡ್ಕೊಂತೀನಿ. ಸಾರಿ ಸರ್, ನಾನು ಅರ್ಜೆಂಟ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಯಾಕೆ? ನನ್ನ ಲವರು ಊರ್ ಬಿಟ್ಟು ಹೋಗ್ತೀಯಾಳೆ. ಹೌದಾ? ಇವಾಗ ಸಿಕ್ಕಿಲ್ಲ ಅಂದ್ರೆ ಇನ್ ಯಾವತ್ತೂ ಸಿಗೋದಿಲ್ಲ ಅವಳು. ಯಾವ ಟ್ರೈನ್ಗೆ? ಶಬರಿ ಎಕ್ಸ್ಪ್ರೆಸ್, 12 o'clockಗೆ. ಹುಡುಗಿ ಹೆಸರು? ದೀಪ್ತಿ. ಲೋ, ನಿನ್ ಕತ್ತೆ ಮುಗಿತು ಕಣ ಇವತ್ತು. ಸರ್, ಹೆಸರು ಕೇಳಿದ್ರೆ ಹೇಳ್ದೆ, ಅದಕ್ಕೆ ಯಾಕೆ ಹೊಡಿತೀರಾ? ಆ ಹುಡುಗಿ ನನ್ನ ಮಗಳು ಕಣ. ನಿನ್ನಿಂದನೇ ನನ್ನ ಮಗಳನ್ನ ನನ್ನ ಅಮ್ಮನ ಮನೆ ಕಳಿಸ್ತಾ ಇದೀನಿ ಕಣೋ. ಕರೆಕ್ಟಾಗಿ ಸಿಕ್ಕಿದ್ಯಾ? ಸಿ ಅವ್ರು ಬರ್ಲಿ, ನೀನು ಹೊಡೆದು ಒಳಗೆ ಹಾಕ್ತೀವಿ, ನೋಡ್ತಾ ಇರು. ಮಾವನೇ ಅಲ್ವಾ, ಪರವಾಗಿಲ್ಲ ಬಿಡು.
ಇವನಿಗೆ ಬಿದ್ದಿದ್ರೆ ಗೊತ್ತಾಗಿರೋದು. ಛೆ. ಈ ಸಾಲದ್ದು ಲೆಕ್ಕನೇ ಸಿಗ್ತಾ ಇಲ್ವಲ್ಲಪ್ಪ. ನಾನ್ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಹೌದು, ಕೆಲಸದೋಳು ಬರ್ಲಿಲ್ವಾ? ಸಂಬಳ ಕೊಟ್ಟಿಲ್ಲ ಅಂತ ಬರ್ತಾ ಇಲ್ಲ. ಏನ್ ಫೋನೋ ಏನೋ, ಯಾವಾಗ ಬೇಕಾವಾಗ ಬರುತ್ತೆ. ಹಲೋ, ಏನಮ್ಮ ಸುಬ್ಬಲಕ್ಷ್ಮಿ, ಹೇಳಿ ಅಣ್ಣವ್ರೆ. ಒಂದಿನ ಲೇಟ್ ಆಗಿದ್ದಕ್ಕೆ ಕೆಲ್ಸಕ್ಕೆ ಬರೋದಿಲ್ವಾ? ಒಂದಿನನೋ 2 ದಿನನೋ ಧನಲಕ್ಷ್ಮಿ ಇದ್ದಿದ್ ಕಡೆನೇ ಸುಬ್ಬಲಕ್ಷ್ಮಿ ಬರೋದು ಅಣ್ಣವ್ರೆ. ಅದ್ ಹಾಗಲ್ಲಮ್ಮ. ದುಡ್ಡಿದ್ದರೆ ಕೈಗೆ ಕೊಡ್ತಿದ್ನಲ್ಲ. ಅಬ್ಬಾ, ಈ ಕಷ್ಟದಿಂದ ನಾನು ಯಾರು ಪಾರ್ ಮಾಡ್ತಾರೋ ಏನೋ. ಹೊಸ ಸಿ ಐ ಬಂದಿದ್ದಾರೆ. ಬಾ. ಏನ್ ಹೆಸರು ಸರ್? CI ಸಾರಂಗ ಪಾಂಡಿ. ನಮಸ್ತೆ ಸರ್. ನೀನೇನ್ ಟೆನ್ಷನ್ ತಗೋಬೇಡ, ನಮ್ ಸಾರೇ. ಕರೆದ್ರಂತೆ ಸರ್? ಜನತಾ ಬಾರ್, ಮಹಾಲಕ್ಷ್ಮಿ ಬಾರ್, ಸೂರ್ಯ ಬಾರ್, ಇಷ್ಟು ಬಾರ್ ಇದ್ರು ಕೂಡ ನಾನ್ ನಿನಗೆ ಯಾಕೆ ಲೇಟ್ ನೈಟ್ ಪರ್ಮಿಷನ್ ಕೊಡ್ಬೇಕು? ನಿಮಗೆ ಕೊಡ್ಬೇಕಾಗಿದ್ ಕೊಡ್ತೀನಿ ಸರ್. ನೀನು ಕೊಡದೇ ಇದ್ರೆ ನಿನ್ನ ಬಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿ ನೀನು ಪಕ್ಕದ ಬಾರ್ನವ್ರಿಗೆ ಕೊಟ್ಬಿಡ್ತೀನಿ. ಎವ್ರಿ ಮಂತ್ ಟೈಮಿಗೆ ಕರೆಕ್ಟಾಗಿ ಕೊಡ್ತೀನಿ ಸರ್. ಮಂತ್ಲಿ ಅಲ್ಲ, ವೀಕ್ಲಿ ಬೇಕು, ಕಳಿಸ್ಬಿಡು. ಸರ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಡೈಲಿ ಕೂಡ ತಗೋತೀನಿ. ಬೇಡ ಸರ್, ವೀಕ್ಲಿನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಪರ್ಮಿಷನ್ ಗ್ರಾಂಟೆಡ್. ಈ ವಾಕ್ಮನ್ ಸಿಸ್ಟಮ್ ಚೆನ್ನಾಗಿದೆ ಸರ್. ಈ ಮಧ್ಯದಲ್ಲಿ ಏನು ಮಾತಾಡೋದು ಭಯನೇ ಕಣೋ. ಎಲ್ಲಾನು ರೆಕಾರ್ಡ್ ಮಾಡ್ಕೊಂತಾರೆ, ಇಲ್ಲ ಅಂದ್ರೆ ಅದನ್ನ ಟಿವಿಗೆ ಬಿಟ್ಬಿಡ್ತಾರೆ. ನಿಮ್ ಜೊತೆ ಇದ್ರೆ ವರ್ಷಕ್ಕೊಂದು ಮನೆ ತಗೋಬೋದು ಸರ್. ನಂಗೆ ಕಾಪಿ ಇಡ್ತೀನಿ ನೋಡೋ, ನಂಗೆ ಕಾಪಿ ಇಡ್ತೀನಿ ನೋಡೋ, ನಂಗೆ ಕಾಪಿ ಕುಡಿದ್ರೆ ಟೇಸ್ಟೇ. ಕಾಕಾ, ಒಂದು ಟೀ. ಇತ್ತಗೋ 500 ಟಿಪ್. ಸರ್ ಟೀ ತಗೊಳ್ಳಿ ಸರ್, ಇವಾಗ ತಾನೇ ಫ್ರೆಶ್ ಆಗಿ ಮಾಡಿದ್ದೀನಿ. ಕೊಡು. ಒಬ್ರು ಆದ್ಮೇಲೆ ಒಬ್ರು ಬರ್ತಾರೆ. ಕರೆಕ್ಟ್ ಅಥವಾ ಕರಪ್ಟೆಡಾ? ನೀನೇ ಹೋಗಿ ನೋಡು. ಸರ್ ಟೀ ಸರ್. ಒಂದು ಟೀ. ಅರ್ಥ ಆಯ್ತು ಸರ್. ಪ್ಯಾಕೆಟ್ ಅಲ್ಲಿ ಹುಷಾರು. ಈ ನಡುವೆ ಜಾಕೆಟ್ ಅನ್ನು ಸರ್ಚ್ ಮಾಡ್ತಾರೆ. ನಿಮ್ ನೋಡ್ಕೊಂತೀನಿ ಸರ್. ಪರ್ಮಿಷನ್ ಗ್ರಾಂಟೆಡ್. ಬರ್ತೀನಿ ಸರ್. ಸರ್ ಏನ್ ಭಾಷಾ, ಹೊರಡೋಣವಾ? ಹೋಗೋಣ ಸರ್. ಆ ಡೋರ್ಗೆ ಲಾಕ್ ನೋಟಿಸ್ ಯಾಕೆ? ಏನು ಬ್ಯಾಂಕ್ ಲೋನ್ ಇದೆಯಾ? ಲೋನ್ ಅಲ್ಲ ಸರ್, ಇಲ್ಲಿಗಲ್ ಆಗಿರೋ ಗೇಮಿಂಗ್ ಸೆಂಟರ್ ಸರ್. ಮತ್ತೆ ನಮ್ಮ ಕಮಿಷನ್ ಬರ್ತಿಲ್ವಲ್ಲ? ಬರಲ್ಲ ಸರ್. ಪಾಪ ಅವ್ರ ಫ್ಯಾಮಿಲಿ ಹೇಗ್ ಬದುಕ್ತಾರೆ, ನಾ ಬದುಕ್ತೀವಿ. ಹಾ, ಬಾ ಹೋಗಿ ನೋಡೋಣ. ಭಾಷಾ ಸರ್. ಇದನ್ನ ಓಪನ್ ಮಾಡಿಸಿ. ಸರ್ ನಾನು ಹೇಳ್ತಿದ್ದೀನಿ ಭಾಷಾ, ಓಪನ್ ಮಾಡಿಸಿ. ಓನರ್ ಯಾರು? ಮಲ್ಲೇಶ್ವರ. ನಂಬರ್ ಇದೆಯಾ? ಇದೆ ಸರ್. ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಸರ್ ನೀವು ಓಪನ್ ಮಾಡಿದ್ರೆ ರೂಲ್ಸು. ನಮಗೆ ರೂಲ್ಸ್ ಗೊತ್ತಿಲ್ಲ, ರೂಲಿಂಗ್ ಮಾತ್ರ ಗೊತ್ತು. ಫೋನ್ ಮಾಡು. ಸರಿ ಸರ್. ಹೊಸ್ದಾಗಿ ಬಂದಿರೋ CI ಸಾರು ನಿಮ್ಮನ್ನ ಗೇಮಿಂಗ್ ಸೆಂಟರ್ ಹತ್ರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬೇಗ ಬನ್ನಿ. ಬರ್ತಾ ಇದ್ದಾರೆ ಸರ್. ಲೈಟ್ ಆನ್ ಮಾಡಿ.
ಇಲ್ಲಿಟ್ಟು ನಮಸ್ತೆ ಮಲ್ಲೇಶ್ವರ ಅವ್ರೆ. ಆ, ಹೊಡೆದ್ರೆ ಆ ಹೋಲಿಗೋಗಿ ಬೀಳ್ಬೇಕು. ಆ, ಬೀಳುತ್ತೆ ನಮಸ್ತೆ ಸರ್. ಮ್ಯಾನೇಜರು, ಆ, ನಿಮ್ಮ ಟೇಸ್ಟು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹಳೆ CI ರವೀಂದ್ರನಾಥ್ ಅವರು ಕೂಡ ಹೀಗೆ ಹೇಳಿದ್ರು ಸರ್. ಹೌದು, ನಿಮ್ ಬಗ್ಗೆ ಯಾವುದೇ ರಿಮಾರ್ಕ್ಗಳು ಇಲ್ಲ. ಇಲ್ಲ ಸರ್. ಈ ರೀತಿ ಮಾಡೋದಕ್ಕೆ ಐಡಿಯಾ ಹೇಗೆ ಬಂತು? ಅದೊಂದು ಕತೆ ಇದೆ. ಒಬ್ಬ ಪ್ರೊಡ್ಯೂಸರು ಸಿನಿಮಾ ಮಾಡಿ ದುಡ್ಡು ಬರ್ದೇನೆ ಕವರ್ ಮಾಡ್ಕೊಳ್ಳೋದಕ್ಕೆ ಗೇಮಿಂಗ್ ಸೆಂಟರ್ ಇಟ್ರು. ಅದನ್ನ ನಡ್ಸಕ್ಕಾಗ್ದೆ ನನ್ನ ಕೈ ಕೊಟ್ರು. ನಾನು ಹೊರಗಡೆ ಸಾಲ ಮಾಡಿ ಇದನ್ನ ನಡೆಸ್ತಿದ್ದೀನಿ. ಈಗ ನಾನು ಬಂದಿದ್ದೀನಲ್ವಾ, ಮತ್ತೆ ಓಪನ್ ಮಾಡಿ. ಕೋರ್ಟ್ ಆರ್ಡ್ರು. ಕೋರ್ಟ್ ಆರ್ಡರ್ ತಂದಿದ್ಯಾರು? ಹಳೆ CI. ಮತ್ತೆ ನಾನು ಯಾರು? ನೀವು ಹೊಸ CI. ನಾನು ನೋಡ್ಕೋತೇನೆ. ಮೇ ಹೂನಾ? ಥ್ಯಾಂಕ್ ಯು ಸರ್. ಮಲ್ಲೇಶ್ವರ ಅವರೇ, ನೀವು ತುಂಬಾ ಅದೃಷ್ಟವಂತರು. ಹೌದು. ಈ ಹುಡುಗಿ ಯಾರು? ಇವಳ ನಮ್ ಪ್ರೊಡಕ್ಷನ್ ಆಫೀಸ್ಗೆ ಆಡಿಷನ್ಗೆ ಬಂದಿದ್ದೋಳು. ಅಲ್ಲಿದ್ದಿದ್ದ ಫೈಲು ಇಲ್ಲಿಗೆ ಬಂದ್ ಬಿದ್ದಿದೆ. ಬರ್ತೀನಿ. ಓಹೋ, ಈ ಕೇಸ್ ಇದೆಯಾ ಇವನ್ಗೆ? ಸರಿ ಹೋಯ್ತು ಬಿಡು, ನನ್ ಗೇಮಿಂಗ್ ಸೆಂಟರ್ ಓಪನ್ ಆಯ್ತಲ್ಲ. ಆ ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಚೆನ್ನಾಗಿದ್ದಾರೆ ಸರ್. ಡೀಟೇಲ್ಸ್ ಕಳ್ಸು.